ಮಗು, ನೀನು ನಮ್ಮ ಜೊತೆ ಮಠದಲ್ಲೇ ಇರ್ತೀಯ ಅಲ್ವೇ? ನನಗೆ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತಲೇ ಆಸೆ. ಅಮ್ಮ ದೇವ್ರ ಬಳಿ ಹೋಗಿದ್ದಾರೆ ಅಂತ ಗೊತ್ತಿಲ್ವೇ ಮಗು? ಗೊತ್ತು, ಅಮ್ಮ ದೇವ್ರ ಬಳಿ ಹೋಗಿದ್ದಾರೆ. ಅವ್ರು ಯಾವತ್ತೂ ಹಿಂದಿರ್ಗೋದಿಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ನನ್ನನ್ನು ದೇವ್ರ ಹತ್ರ ಕರ್ಕೊಂಡು ಹೋಗಿ ಅಂದರೆ ಯಾರೂ ಕರ್ಕೊಂಡು ಹೋಗ್ತಾ ಇಲ್ಲ. ನೀವು ಕರ್ಕೊಂಡು ಹೋಗ್ತೀರಾ ಗುರುಗಳೇ? ಶ್ರೀಹರಿ, ಮಗು, ದೇವರು ತನಗೆ ಯಾರು ಪ್ರಿಯರಾಗುತ್ತಾರೋ ಅವರನ್ನು ಮಾತ್ರ ಕರೆಸಿಕೊಳ್ಳುತ್ತಾನೆ. ಅವನು ಕರೆಸಿಕೊಂಡ ಮೇಲೆ ಮತ್ತೆ ಹಿಂದಿರುಗಿ ಕಳಿಸೋದಿಲ್ಲ ಮತ್ತು ನಾವಾಗೇ ಅವನ ಬಳಿ ಹೋಗುವುದೂ ಸಾಧ್ಯವಿಲ್ಲ. ಹಾಗಾದ್ರೆ ಅಮ್ಮ ಯಾವತ್ತೂ ಬರೋದಿಲ್ವಾ? ಇಲ್ಲ. ನನಗೆ ಅಮ್ಮ ಬೇಕು. ನಿನಗೆ ಅಮ್ಮ ಬೇಕು ಅಂದರೆ ನಾನು ಹೇಳಿದಾಗೆ ಮಾಡಬೇಕು. ಮಾಡ್ತೀಯಾ? ಅಮ್ಮ ಸಿಗೋದಾದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಜಾಣಮರಿ, ಹಾಗಾದರೆ ನಾನು ಹೇಳೋದನ್ನು ಗಮನವಿಟ್ಟು ಕೇಳಬೇಕು. ನೀನು ಅಮ್ಮನನ್ನು ನೋಡಬೇಕಂದ್ರೆ ಮೊದಲು ದೇವರನ್ನು ಒಲಿಸ್ಕೊಳ್ಬೇಕು. ದೇವರನ್ನು ಒಲಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಓದಬೇಕು, ಆಳವಾಗಿ ಅಧ್ಯಯನ ಮಾಡಬೇಕು, ಆಧ್ಯಾತ್ಮದ ಮೊರೆ ಹೋಗಬೇಕು, ಸದಾ ಆ ಶ್ರೀಹರಿಯ ಧ್ಯಾನ ಮಾಡಬೇಕು. ಆಗ ನಿನಗೆ ದೇವರು ಒಲಿಯುತ್ತಾನೆ. ದೇವರ ಬಳಿಗೂ ಹೋಗಬಹುದು, ಅಲ್ಲಿ ನಿಮ್ಮ ಅಮ್ಮನನ್ನೂ ನೋಡಬಹುದು. ಅಲ್ಲಿ ನಿನಗೆ ನೀನು ಬಯಸಿದ್ದೆಲ್ಲವೂ ಸಿಗುತ್ತದೆ. ನಿಜವಾಗ್ಲೂ? ಹೌದು ಮಗು. ಹಾಗಾದ್ರೆ ನಾನು ಖಂಡಿತ ಓದ್ತೀನಿ. ಜಾಣ. ನಿಮಗೊಂದು ಪ್ರಶ್ನೆ ಕೇಳಲಾ? ಕೇಳು ಮಗು. ನೀವು ದೇವರನ್ನ ನೋಡಿದ್ದೀರಾ? ಇಲ್ಲಪ್ಪ. ಮತ್ತೆ ನೀವು ಅಪರೋಕ್ಷ ಜ್ಞಾನಿಗಳಂತೆ. ನಿಮಗೆ ಮುಂದೆ ನಡೆಯೋದೆಲ್ಲ ಗೊತ್ತಾಗತ್ತಂತೆ. ನಿನಗೆ ಯಾರು ಹೇಳಿದ್ದು ಇದನ್ನೆಲ್ಲ? ಅಮ್ಮ. ಅಮ್ಮ, ನಂಗೊಂದು ಕತೆ ಹೇಳು. ನಿನಗೆ ಪ್ರತಿ ಸಲ ತಿನ್ಸ್ಬೇಕಾದ್ರೂ ಒಂದೊಂದು ಕತೆ ಹೇಳಬೇಕು. ಎಷ್ಟು ಅಂತ ಹೇಳಿ ಮಗನೇ? ನಂಗೆ ಬೇಡ, ಕತೆ ಹೇಳು. ಸರಿ, ನಿಮ್ಮ ಮುತ್ತಾತ ಅವ್ರ ಕತೆ ಹೇಳಲಾ? ಹಾ, ಹೇಳಿ ಹೇಳಿ. ವಿಜಯನಗರ ಸಾಮ್ರಾಜ್ಯದ ಅರಸರ ಬಳಿ ನಿಮ್ಮ ಮುತ್ತಾತ ಕನಕಾಚಲ ಶಾಸ್ತ್ರಿಗಳು ದೊಡ್ಡ ವಿದ್ವಾಂಸರು, ವೀಣಾ ಪಂಡಿತರು. ಮಹಾರಾಜರಿಗೆ ಅವರು ವೀಣೆ ನುಡಿಸೋದನ್ನ ಕೇಳೋದು ಅಂದರೆ ಪಂಚ ಪ್ರಾಣ ಅಂತೆ. ಸಂಗೀತದ ಜೊತೆ ಸನ್ಮಾನ ಸಂಪತ್ತುಗಳೊಂದಿಗೆ ವೈಭವದಿಂದ ಬಾಳ್ತಿದ್ರಂತೆ ನಿಮ್ಮ ಮುತ್ತಾತ. ಆಗ ಶತ್ರುಗಳು ದಂಡೆತ್ತು ಬಂದು ಇಡೀ ಸಾಮ್ರಾಜ್ಯವನ್ನು ನಾಶ ಮಾಡಿ ಅರಮನೆ ಗುರುಮನೆಗಳಿಗೆಲ್ಲ ಬೆಂಕಿ ಹಚ್ಚಿಬಿಟ್ರು. ಅಯ್ಯೋ, ಆಮೇಲೆ? ಆ ಬೆಂಕಿಯಲ್ಲಿ ಕನಕಾಚಲರ ಮನೆ ಕೂಡ ಸುಟ್ಟು ಬೂದಿ ಆಗೋಯ್ತು. ಎಷ್ಟೋ ಬಂಧು ಬಾಂಧವರು ಸತ್ತು ಹೋದ್ರು. ಆಗ ನಿಮ್ಮ ಮುತ್ತಾತನವರು ಹೆಂಡತಿ, ಮಗ ಮತ್ತು ಅಳದುಳಿದ ಬಂಧುಗಳನ್ನು ಕರ್ಕೊಂಡು ಕುಂಭಕೋಣ ಮಠಕ್ಕೆ ಬಂದರು. ಅವತ್ತಿನಿಂದ ಇವತ್ತಿನವರೆಗೂ ಈ ಮಠ ನಿಮ್ಮ ಮುತ್ತಾತ, ತಾತ, ತಂದೆ, ದೊಡ್ಡಪ್ಪ ಎಲ್ರಿಗೂ ಅನ್ನ, ಆಶ್ರಯ, ವಿದ್ಯೆ ಕೊಟ್ಟು ಗೌರವದಿಂದ ನಡೆಸ್ಕೊಂಡಿದೆ. ಈ ಮಠ ನಮ್ಮ ಪಾಲ್ಗೆ ದೇವಸ್ಥಾನ ಇದ್ದಂಗೆ. ಇಲ್ಲಿನ ಗುರುಗಳೇ ದೇವರು. ಹಿಂದೆ ವಿಜೇಂದ್ರ ತೀರ್ಥ ಗುರುಗಳಿದ್ರು. ಅವರು ತ್ರಿಕಾಲ ಜ್ಞಾನಿಗಳು. ಅವರೇ ನಿಮ್ಮ ತಂದೆ ಅವ್ರನ್ನ ದೊಡ್ಡ ವಿದ್ವಾಂಸರಾಗಿ ರೂಪಿಸಿದ ರೂವಾರಿಗಳು. ಈಗಿರುವ ಸುಧೀಂದ್ರ ತೀರ್ಥ ಗುರುಗಳು ಕೂಡ ಅವರಂತೆಯೇ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಂದ್ರೆ ಏನಮ್ಮ? ಮುಂದೆ ನಡೆಯೋದನ್ನೆಲ್ಲ ತಿಳಿಯಬಲ್ಲವರು ಅಂತ. ಅವರ ಮಾರ್ಗದರ್ಶನದಲ್ಲಿ ನೀನು ಕೂಡ ನಿಮ್ಮ ತಂದೆಯಂತೆ ದೊಡ್ಡ ವಿದ್ವಾಂಸ ಆಗಬೇಕು. ವಿದ್ವಾಂಸ ಆಗಬೇಕು ಅಂದರೆ ಏನು ಮಾಡಬೇಕಮ್ಮ? ವಿದ್ಯೆಯನ್ನು ಕಲಿಬೇಕು. ವಿದ್ಯೆಯಿಂದಲೇ ಜ್ಞಾನ, ವಿದ್ಯೆಯಿಂದಲೇ ಧ್ಯಾನ, ಬಹುಮಾನ, ಸನ್ಮಾನ ಎಲ್ಲ ಎಲ್ಲ ಮಗನೇ. ಸರಿ, ಈಗಲಾದರೂ ಊಟ ಮಾಡ್ತೀಯಾ? ಸರಿ. ಹಾಗಂತ ಅಮ್ಮ ಹೇಳಿದ್ರು. ನಿನ್ನ ತಾಯಿ ಬಹಳ